ನಮಸ್ಕಾರ ಎಲ್ಲರಿಗೂ. ಹೀಗಿದ್ದು ಯುಗಾದಿ ಹಬ್ಬದ ಹಿಂದಿನ ದಿನ ಅಮಾವಾಸ್ಯೆ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಎದ್ದು ಮನೆ ಮುಂದೆ ಗೇಟ್ ಮುಂದೆ ಎಲ್ಲ ರಂಗೋಲಿನ ಹಾಕಿ ಮನೆ ಮುಂದೆ ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಇಲ್ಲೊಂದು ಕ್ಯೂಟ್ ಆಗಿರೋ ನಾಯಿ ಮರಿ ನಿಂತ್ಕೊಂಡಿತ್ತು. ಸೊ ಅದಕ್ಕೆ ನೋಡ್ತಾ ಇದ್ದೆ, ಏನೋ ಗೊತ್ತಿಲ್ಲ, ಸೌಂಡ್ ತುಂಬ ಮಾಡ್ಕೊಂಡು ಬಂತು ಸಡನ್ ಮಾಡಿ. ಎಲ್ಲೋ ಭಯ ಬಿದ್ದಿರೋ ಥರ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಅಂತ ಹಾಗೆ ನಿಂತ್ಕೊಂಡೆ ಅಲ್ಲಿ. ಅಷ್ಟೇ ನಿಂತ್ಕೊಂಡ್ರೆ ಅದು ತುಂಬ ಭಯ ಥರ ಮಾಡ್ತಾಯಿತ್ತು. ಏನೋ ಸೌಂಡು, ಬೇರೆ ನಾಯಿಯೆಲ್ಲ ಸೌಂಡ್ ಮಾಡೋ ಥರ ಮಾಡ್ತಾಯಿತ್ತು. ಅದು ಭಯ ತೋರಿಸ್ತಾ ಇತ್ತು. ನಾನು ಸರಿ ಒಂದು 2 ನಿಮಿಷ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಳ್ಳೋಷ್ಟರಲ್ಲಿ ಅದು ಒಳಗಡೆ ಬರುತ್ತೇನೋ ಅಂತ ಅಂದ್ಕೊಂಡೆ. ಗೇಟ್ ಓಪನ್ ಮಾಡಿದರೆ ಬರುತ್ತೆ ಒಳಗಡೆ, ಬಟ್ ಒಂದ್ಸರಿ ರೂಢಿ ಮಾಡಿದರೆ ಎನಿ ಟೈಮ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಅಂತ ನಾನು ಗೇಟ್ ಸುಮ್ಮನೆ ಸ್ವಲ್ಪ ಓಪನ್ ಮಾಡಿದೆ, ಬಂತು. ಬಟ್ ತುಂಬ ಭಯ ಬಿದ್ಕೊಂಡಿತ್ತು ಅಂತ ಅನ್ನಿಸ್ತು. ಅಷ್ಟಕ್ಕೆ ನನ್ನ ಮಗ, ಬೇಡ ಮಮ್ಮಿ ಬರ್ತಾನೆ ಇರ್ತಾರೆ ಇವರು, ಹೊರಗಡೆನೇ ಕಳಿಸು ಮಮ್ಮಿ ಅಂತಲೇ ಹೇಳಿದ್ನು. ಅದಕ್ಕೆ ಅದು ಹೊರಗಡೆ ಹೋಗ್ಬಿಡ್ತು. ಯಾಕಂದರೆ ಬೀದಿ ನಾಯಿ ಅಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಡ್ವಾನ್ಸ್ ಆಗಿ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಯುಗಾದಿ ಹಬ್ಬದ ದಿನ ಬರುತ್ತೋ ವಿಡಿಯೋ, ಇಲ್ಲ ಯುಗಾದಿ ಹಬ್ಬ ಆದಮೇಲೆ ಬರುತ್ತೋ ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂದರೆ ತುಂಬ ವಿಡಿಯೋಸ್ ಇದೆ, ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅಂತಲೇ. ಸೊ ಮನೇಲೆಲ್ಲ ಕೆಲಸ ಆಗಿದೆ, ಹಸ್ಬೆಂಡ್ಗೆ ಮಕ್ಕಳಿಗೆ ಎಲ್ರಿಗೂ ಕಳಿಸಿದ್ದಾಯಿತು. ಮನೇಲಿ ಒರೆಸೋದು, ಕಸ ಗುಡಿಸೋದು, ಮನೆ ಮುಂದೆ ರಂಗೋಲಿ ಹಾಕೋದು, ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಇವಾಗ ಪೂಜಾ ರೂಮ್ ಕ್ಲೀನ್ ಮಾಡ್ಕೋಬೇಕು. ಸೊ ಪೂಜಾ ರೂಮ್ ನಂದೇನು ಚಿಕ್ಕದಾಗಿದೆ, ನೀವು ನೋಡ್ತಾ ಇದ್ದೀರಲ್ವ, ಚಿಕ್ಕದಾಗಿದೆ. ಬೇಗ ಕ್ಲೀನ್ ಮಾಡ್ಕೋತೀನಿ. ಸೊ ಕ್ಲೀನ್ ಮಾಡ್ಕೊಂಡು ದೇವರೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಹೇಗೆ ಅನಿಸುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋನ. ಸೊ ಪೂಜಾ ರೂಮ್ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಯಾಕಂದರೆ ನಾನು ಒಂದು 5 ಡೇಸ್ ಪೂಜೆನೇ ಮಾಡಿರಲಿಲ್ಲ. ಅದಕ್ಕೋಸ್ಕರ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದ್ದು ದೇವರೆಲ್ಲ. ಅದನ್ನೆಲ್ಲ ಕ್ಲೀನಾಗಿ ಇವಾಗ ತೊಳ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮಾಡೋದು ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ಹೇಗೂ ನಾಳೆ ಮತ್ತು ಯುಗಾದಿ ಹಬ್ಬ ಬೇರೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕ್ಲೀನಾಗಿ ಎಲ್ಲನೂ ಮಾಡಿದೆ. ಸೊ ನಮ್ಮದು ಇಲ್ಲಿ ಹಾರ್ಡ್ ವಾಟರ್ ಇದೆ, ಸ್ವಲ್ಪ ಹಾರ್ಡ್ ವಾಟರ್ ಇರೋಕ್ಕೋಸ್ಕರ ಅಂತ ಸ್ವಲ್ಪ ತುಂಬಾ ಡೈಲಿ, ಅದು ಬೇರೆ ನಾವು ದಿನಾ ಪೂಜೆ ಮಾಡ್ತೀನಿ, ದಿನಾ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಇಡೋದು. ಅದಕ್ಕೋಸ್ಕರ ಸೊ ಸ್ವಲ್ಪ ಇದು ಆಗಿಬಿಡುತ್ತೆ, ಬ್ಲ್ಯಾಕ್ ಥರ ಆಗಿಬಿಡುತ್ತೆ ದೇವರು. ಮತ್ತು ಫಿಲ್ಟರ್ ನೀರು ಯೂಸ್ ಮಾಡ್ತೀನಿ ಯಾವಾಗಲೂ. ಇಲ್ಲಿ ನಾವಿರೋ ಕಡೆ ಕಾವೇರಿ ನೀರೆಲ್ಲ ಬರಲ್ಲ. ಸೊ ಅದಕ್ಕೋಸ್ಕರ ಫಿಲ್ಟರ್ ನೀರೇ ಯೂಸ್ ಮಾಡ್ಕೋತೀನಿ ನಾನು. ಅದಕ್ಕೆ ಎಲ್ಲನೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ, ದೇವ್ರ ಫುಲ್ಲೆಲ್ಲ ತೆಗೆದುಬಿಟ್ಟು ಸೂಟಿ ಒರೆಸ್ಬಿಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಸೊ ಆಲ್ಮೋಸ್ಟ್ ಆಗಿ ಇದು ಹಬ್ಬ ಆದಮೇಲೆ ಬರುತ್ತೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನೆ ಕ್ಲೀನಿಂಗ್ದು ವಿಡಿಯೋ ಆಗಿರ್ಬೋದು, ಪ್ರತಿಯೊಂದು ವೀಡಿಯೋನ ಮಾಡಿಟ್ಟಿದ್ದೀನಿ. ಬಟ್ ಅಪ್ಲೋಡ್ ಮಾಡೋಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಯಾಕಂದರೆ ಯಾವುದು ಇಂಪಾರ್ಟೆಂಟ್ ಇದೆ ಅದೇ ಬಿಟ್ಬಿಡಬೇಕು ವಿಡಿಯೋ. ಪೂಜಾ ಮುಹೂರ್ತದ ಬಗ್ಗೆ ಆಗಿರ್ಬೋದು, ಪೂಜೆ ಯಾವಾಗ ಮಾಡಬೇಕು, ಅಮಾವಾಸ್ಯೆ ಯಾವಾಗ ಮಾಡಬೇಕು ಅನ್ನೋದನ್ನು ಈ ಥರ ಎಲ್ಲ ಹೇಳಬೇಕು, ನಿಮ್ಗೆಲ್ರಿಗೂ ಗೊತ್ತಾಗಬೇಕು ಅನ್ನೋ ರೀಸನ್ಗೆ ನಾನು ಅದೇ ವಿಡಿಯೋನ ಹಾಕ್ಕೊಂಡು ಬಂದೆ. ಇಲ್ಲಿ ನಾನು ದೇವ್ರ ಮನೇನ ಕ್ಲೀನ್ ಮಾಡೋಕ್ಕೆ ಅಂತ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಗಂಜಲ ತೊಗೊಂಡ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಒರೆಸ್ತಾ ಇದ್ದೀನಿ, ದೇವ್ರ ಮನೆ ಒರೆಸ್ತಾ ಇದ್ದೀನಿ. ಸೊ ನೀಟಾಗಿ ದೇವರಾಗಿರ್ಬೋದು, ಫೋಟೋಸು ಎಲ್ಲನೂ ಒರೆಸ್ತಾ ಇದ್ದೀನಿ. ಇದು ಫೋಟೋ ಎಲ್ಲ ಅಟ್ಯಾಚ್ ಮಾಡಿರೋದಿದೆ, ಓಪನ್ ಮಾಡೋಕ್ಕಾಗಲ್ಲ ಇದು. ಅದಕ್ಕೆ ಹಾಗೇ ಇಟ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಯಾಕಂದರೆ ದಿನಾ 2 ಡೇಸ್ಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋದು ಇರುತ್ತೆ, ಏನು ಅಷ್ಟೊಂದೆಲ್ಲ ಇದು ಆಗಲ್ಲ. ಅದಕ್ಕೋಸ್ಕರ ನಾನು ನೀಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋತಾ ಇರೋದು ಅಷ್ಟೇ. ಯಾಕಂದರೆ ವಿಡಿಯೋ ಅಪ್ಲೋಡ್ ಏನಂತಂದರೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆ ಅಂತ ನಂಗೆ ಗೊತ್ತಾಗುತ್ತಲ್ವ. ಸೊ ಇವಾಗ ಯುಗಾದಿ ಅಮಾವಾಸ್ಯೆ ಇದೆ ಅಂದರೆ ಯುಗಾದಿ ಅಮಾವಾಸ್ಯೆ ಬಗ್ಗೆ ನಿಮ್ಗೆ ಹೇಳಿದರೆ ಸ್ವಲ್ಪ ಯೂಸ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಅದೇ ಥರ ವೀಡಿಯೋನ ಮಾಡ್ಕೊಂಡು ಬಂದಿದ್ದೆ. ಅದಕ್ಕೆ ಮನೆ ಕ್ಲೀನಿಂಗ್ದು ವಿಡಿಯೋ ಆಗಿರ್ಬೋದು, ಇದೆಲ್ಲ ಯಾವುದೂ ಹಾಕೋಕ್ಕಾಗಲಿಲ್ಲ. ಸೊ ನೋಡ್ತೀನಿ, ಹಬ್ಬ ಆದಮೇಲಂತೂ ಹಾಕಿದರೆ ಯೂಸ್ ಆಗಲ್ಲ ವೀಡಿಯೋಸು. ಬಟ್ ಆದ್ರೂ ನಾನು ಹೇಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಇಟ್ಕೊಂಡಿದ್ದೀನಿ ಮನೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ರೀಸನ್ಗೆ ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡ್ತೀನಿ. ಸೊ ಯಾವಾಗಾದರೂ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಸೊ ನೀಟಾಗಿ ಡೀಪ್ ಕ್ಲೀನನ್ನು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೀಟಾಗಿ ಒರೆಸ್ಕೊಂಡ್ಬಿಟ್ಟು, ನಂದು ದೇವ್ರ ಮನೆ ಚಿಕ್ಕದಾಗಿರೋದು. ಸೊ ನನಗೆ ಪ್ಲೇಸ್ ಇಲ್ಲ ಇಲ್ಲಿ, ತುಂಬ ಕಡಿಮೆ ಪ್ಲೇಸ್ ಇರೋದು. ನನ್ನ ಕಿಚನ್ ಕೂಡ ತುಂಬಾ ಚಿಕ್ಕದಾಗಿದೆ.
ಅದಕ್ಕೋಸ್ಕರ ನಾನು ಅಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದನ್ನು ಅರೇಂಜ್ ಮಾಡಿ ಇಟ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆ ದೇವರು ಫೋಟೋ ಇದು. ನಮ್ಮ ಮನೆಯ ದೇವರು ವೀರಭದ್ರೇಶ್ವರ. ನಮಗೆ ಸೋಮವಾರ ದಿನ ಇರೋದು, ಅದಕ್ಕೋಸ್ಕರ ವೀರಭದ್ರೇಶ್ವರ ಅಂತಲೇ ಹೇಳ್ಬೋದು. ತುಂಬ ನಂಬಿರೋ ಮನೆ ದೇವರು ಅಂತಲೇ ಅನ್ಬೋದು. ಸೊ ಏನು ಮರ್ತರೇನು ಮನೆ ದೇವ್ರಿಗೆ ಮರಿಬಾರ್ದು ಅಂತ ಹೇಳ್ತಾರಲ್ವ, ಆ ಥರ. ಸೊ ಇಲ್ಲಿ ಎಲ್ಲ ನೀಟಾಗಿ ಫೋಟೋ ಒರೆಸ್ಕೊಂಡು, ಹಾಗೆ ದೇವ್ರ ಪಾತ್ರೆನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಡಬೇಕು. ಎಲ್ಲನೂ ನೀಟಾಗಿ ರಾಘವೇಂದ್ರ ಸ್ವಾಮಿಗೂ ಭಕ್ತಿಯಿಂದ ಪೂಜೆ ಮಾಡಿದರೆ ರಾಘವೇಂದ್ರ ಸ್ವಾಮಿ ಕೂಡ ಒಲಿಯುತ್ತಾರೆ ಅಂತ ಹೇಳ್ತಾರಲ್ವ, ಆ ಥರ ನನಗೆ ಒಲಿತಾರೆ. ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ. ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ನಾನೇನು ಕೇಳಿದ್ರೂ ಅದು ಆಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಭಕ್ತಿಯಿಂದ ಪ್ರೇ ಮಾಡಿ ಎಲ್ಲರೂ. ಸೊ ಸುಮ್ಮನೆ ಕಾಟಾಚಾರಕ್ಕಂತೂ ಪ್ರೇ ಮಾಡೋಕ್ಕೆ ಹೋಗಬೇಡಿ. ಭಕ್ತಿ ಎಲ್ಲಿರುತ್ತೋ ಅಲ್ಲಿ ದೇವ್ರು ಇರ್ತಾರೆ ಅಂತ ಹೇಳ್ತಾರಲ್ವ, ಆ ಥರ. ಸೊ ನಾನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೋತಾ ಇದ್ದೀನಿ. ದೇವ್ರ ಸಾಮಾನು ಕೂಡ ಜಾಸ್ತಿ ಇದೆ, ದೇವರು ಕೂಡ ಜಾಸ್ತಿ ಇದೆ ನಮ್ಮದು. ಎಲ್ಲ ಚಿಕ್ಕ ಚಿಕ್ಕ ದೇವರು, ಎಲ್ಲ ಥರ ದೇವ್ರು ಇಟ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ದೇವರೆಲ್ಲ ಇರ್ತಾರೆ ಆ ಥರ ಎಲ್ಲ ನಾನು ಬಸವಣ್ಣ, ಇವಾಗ ನಾವು ಲಿಂಗಾಯತರು, ಅದಕ್ಕೋಸ್ಕರ ಬಸವಣ್ಣ ಇಟ್ಟಿರೋದು ಮತ್ತು ಸಾಯಿಬಾಬಾ ಇಟ್ಟಿರೋದು, ಪ್ರತಿಯೊಬ್ಬರು ದೇವರಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಪಿತಾಂಬರಿಯಿಂದ ಒರೆಸಿ ತೊಳೆದ್ಬಿಟ್ಟು ಎಲ್ಲ ಸೂಟ್ಬಿಟ್ಟು ಅರೇಂಜ್ ಮಾಡಿ ಇಡಬೇಕು. ಸೊ ಅದಕ್ಕೋಸ್ಕರ ಎಲ್ಲರೂ ತುಂಬ ಜನ ಏನು ಮಾಡ್ತಾರೆ, ನಾಳೆ ಇದೆ ಅಂದರೆ ಇವತ್ತಿನ ದಿವಸ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ನನಗದು ಎಲ್ಲ ಅರೇಂಜ್ ಮಾಡಿ, ದೀಪ ಎಲ್ಲ ಅರೇಂಜ್ ಮಾಡಿ, ಬೊಟ್ಟೆಲ್ಲ ಇಟ್ಟು, ಹೂ ಎಲ್ಲ ಇಟ್ಬಿಟ್ಟು ಆಮೇಲೆ ದೀಪ ಹಚ್ಚಬೇಕಂದ್ರೆ ನನಗೆ ಅಷ್ಟೇ ಇದು ಆಗಲ್ಲ. ನಮ್ಮ ಮನೆ ಕಡೆ ಎಲ್ಲ ಸಂಪ್ರದಾಯ ಹೇಗಿದೆ ಅಂದರೆ ದಿನಾ ಪೂಜೆ ಮಾಡಬೇಕು ನಾವು. ದಿನ ಅಂದರೆ ನಾವು ದಿನಾ ದೇವ್ರ ಈ ಕಡೆ ಎಲ್ಲ ಇವಾಗ ಹೇಗೆ ಮಾಡ್ತಾರೆ ಅಂದರೆ, ಒಂದು ಸರಿ ತೊಳೆದಿಟ್ರು ಅಂದರೆ ಒಂದು ವಾರ ಆದರೂ ಟಚ್ ಮಾಡಲ್ಲ ದೇವ್ರನ್ನ. ಹೂವು ಚೇಂಜ್ ಮಾಡೋದು ಮತ್ತು ದೀಪ ಅಂಟಿಸೋದು, ಹೂ ಚೇಂಜ್ ಮಾಡೋದು, ದೀಪ ಅಂಟಿಸೋದು, ಇಷ್ಟೇ ಮಾಡ್ತಾರಲ್ವ. ಇಲ್ಲಿ ನಾನು ಕಳಶ ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಅದರಲ್ಲಿ ನೀರನ್ನು ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮನ ಹಾಕಿ, ಒಂದು ಹೂವನ್ನು ಹಾಕಿ ಮತ್ತು ಒಂದು 2 ಕಾಯಿನನ್ನು ಹಾಕಿ ಕಳಶ ಸ್ಥಾಪನೆಯನ್ನು ಮಾಡ್ತೀನಿ. ಫೈನಲಾಗಿ ಪೂಜೆ ಎಲ್ಲ ಆದಮೇಲೆ ಈ ಥರ ಲುಕ್ ಕಾಣಿಸ್ತಾ ಇದೆ. ನಾನು ನೈವೇದ್ಯಕ್ಕೆ ಪೊಂಗಲ್ ಅಂತ ಮಾಡಿದ್ದೆ. ಸೊ ಪೊಂಗಲ್ ನೈವೇದ್ಯನ ಇಟ್ಬಿಟ್ಟು ಫೈನಲಾಗಿ ಪೂಜೆನ ಮಾಡಿದ್ದೀನಿ. ಹೇಗಿದೆ ನಮ್ಮ ಮನೆ ದೇವ್ರದ್ದು ಪೂಜೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಚಿಕ್ಕದಾಗಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಅಮಾವಾಸ್ಯೆ ಬ್ಲಾಗ್ ಅಲ್ವಾ, ಅದಕ್ಕೋಸ್ಕರ ಅಮಾವಾಸ್ಯೆ ಪೂಜೆ ಅಂತಲೇ ಹೇಳ್ಬೋದು ಇದನ್ನು. ಸೊ ನೋಡಿ ಯಾವ ರೀತಿ ಇಲ್ಲಿ ಬಂದಿದೆ. ಇದು ಹೂವೆಲ್ಲ ಮನೆ ಹತ್ರನೇ ಬಿಟ್ಕೊಂಡಿತ್ತು, ನಾನು ಹಾಕಿರೋ ಗಿಡಕ್ಕೆ ತುಂಬ ಬಂದು. ಸೊ ನಮಸ್ಕಾರ ಎಲ್ಲ ಮಾಡಿ ಫೈನಲ್ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಮುಂದಿನ ಕೆಲಸ ನೋಡ್ಕೋಬೇಕಲ್ವ. ನಾಳೆಗೋಸ್ಕರ ರೆಡಿ ಮಾಡಬೇಕು ಎಲ್ಲನೂ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.